ಇಲ್ಲ ಅದು ನಮ್ಮ ದೇಶದಿಂದ ಕಡಿಮೆ ಮಾಡಿದ್ವಿ ನಾವು ಅಂತ ಹೇಳಿ ಕೊಡ್ತಾರೆ. ಇವೆಲ್ಲ ಸತ್ಯನಾ? ರಾಷ್ಟ್ರ ಮಟ್ಟದಂತೆ 2027 ಮಾಡೋದಂತ ಹೇಳ್ತಾ ಇದ್ದಾರೆ. 2014 ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತಿನವರೆಗೂ ಒಂದು ಸೆನ್ಸಸ್ ಇಲ್ಲ, ಜನಸಂಖ್ಯಾ ಏನಪ್ಪ ಸಮೀಕ್ಷೆ ಇಲ್ಲ, ಜಾತಿ ಸಮೀಕ್ಷೆ ದೂರ ಉಳಿತು. ಇಂಥ ಪ್ರಸಂಗದಲ್ಲ ಇವ್ರು ನಂಬೋದು ಹೇಗಪ್ಪ ಅಂತ. ಯಾಕಂತಂದ್ರೆ ಈಗೇನು ಮಾಡಲಿಕ್ಕೆ ಇದ್ದಾರೆ ಇದನ್ನು, ಇದು ರೆಕಾರ್ಡ್ ಉಳಿತದ. ಈಗಾಗಲೇ ಅಂತಾರಾಜ್ಯ ವರದಿ ಮಾಡಿದರು, ಅದನ್ನು ಅವೈಜ್ಞಾನಿಕ ಮತ್ತೇನು ಅಂತೇಳಿ 3 ಗುಂಪು ಮಾಡಿದ್ರು ಅದನ್ನು. ಈಗ ಇನ್ನೊಂದು ಹಿಂದುಳಿದ ಆಯೋಗ, ಹಿಂದುಳಿದ ವರ್ಗದವ್ರದ್ದಾಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಯಾವ್ಯಾವ ವರ್ಗದವ್ರು ಯಾವ ಹಂತದಲ್ಲಿದ್ದಾರೆ, ನಿಜವಾಗಿಯೂ ಅವ್ರು ಬಡತನದಲ್ಲಿದ್ದಾರೆ, ಅವ್ರು ನಾವೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗೌರ್ಮೆಂಟಿಂದ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಇಲ್ಲ, ಇವೆಲ್ಲವೂ ಸಾಧ್ಯಂತವಾಗಿ ಚರ್ಚೆ ಮಾಡುವಂಥದ್ದು, ತಿಳ್ಕೊಳ್ಳುವಂಥ ವಿಷಯ ಆಗಿದೆ. ಮತ್ತು ಈಗಾಗಲೇ ಹಲವು ಸಲ ಹಲವು ಕೋರ್ಟ್ಗಳಲ್ಲೇ ಈ ಮೀಸಲಾತಿ ಸಲುವಾಗಿ ಬಂದಾಗ, ಚರ್ಚೆ ಬಂದಾಗ ಕೋರ್ಟ್ ಡೈರೆಕ್ಷನ್ ಹೇಳಿದೆ, ನಿಮ್ಮ ಜನಸಂಖ್ಯೆ ಎಷ್ಟದ, ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಹೋಗಬೇಕಾಗಿದೆ. ಇಲ್ಲಿವರೆಗೆ SC ಸ್ವಲ್ಪ ಏನೋ ಅದ ನಮ್ಮಲ್ಲ, ಅದ್ರ ಉಳಿದವ್ರದ್ದಿಲ್ಲ, ರೆಕಾರ್ಡ್ದಲ್ಲ. ಅದನ್ನು ಮಾಡಿರಿ OBCದು. OBCದು ಮಾಡಿದ ಮೇಲೆ ನಿಮ್ಮದು ಡಿಸೈಡ್ ಮಾಡೋಣ ರಿಸರ್ವೇಷನ್ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಹೇಳಿದ್ದು ಅದಾವ, ಒಡಿಕ್ಸ್ ಅದಾವ. ಈ ಸಂದರ್ಭದಲ್ಲಿ ಏನೋ ಸಿದ್ದರಾಮಯ್ಯವರು ಧೈರ್ಯ ಮಾಡಿದ್ದಾರೆ. ಇಲ್ಲಾಂದ್ರೆ ಉಳಿದವ್ರು ಯಾರೂ ಮಾಡಿರಿ ಇಲ್ಲಿವರೆಗೆ ಬಂತ ಎಲ್ಲ ಮುಖ್ಯಮಂತ್ರಿಗಳು. ಏನೋ ಒಬ್ಬ ದೇವರಾಜ ಅರಸರ ಕಾಲದಲ್ಲೇ ಒಂದಿಷ್ಟು ಏನೋ ಮೀಸಲಾತಿ ಆಯಿತು. ಅದರ ನಂತರದಲ್ಲಿ ಎಲ್ಲ ಆಯೋಗ ನೇಮಿಸೋದು ಮುಂದೆ ಹಾಕೋದು, ಆಯೋಗ ನೇಮಿಸೋದು ಮುಂದೆ ಹಾಕೋದು, ಚಿನ್ನಪ್ಪರೆಡ್ಡಿ ಆಯೋಗ ಇರಲಿ, ಮತ್ತೊಂದಿರಲಿ, ಮೂರನೇದಿರಲಿ, ಎಲ್ಲ ಆಯೋಗಗಳು ಮೂಲಗುಂಪು ಆಯೋಗ ಬಿಟ್ಟು ಕೊನೆಗೆ ಕಾಂತರಾಜ್ ಆಯೋಗಗಳು ಮೂಲಗುಂಪು ಆಯೋಗ ಬಿಡ್ತು. ಈಗ ಇದಕ್ಕೂ ಈಗ ಬೆಲೆ ಹಚ್ಬಿಟ್ಟಿದ್ದಾರೆ. ಇದರ ಅರ್ಥ ಏನು ತೋರಿಸ್ತೈತಿ ಅಂದ್ರೆ, ಈ ಮೇಲ್ವರ್ಗ ಜನನೇ ಅಥವಾ ಮೇಲ್ವರ್ಗ ಜನರಿಗೆ ಬೇಡಪ್ಪ ಇದು. ಯಾಕೆಂದರೆ ಯಾರು ಎಷ್ಟದು ಗೊತ್ತಾಗ್ತದೆ ಮತ್ತು ಅವ್ರ ಆಸ್ತಿನೂ ಗೊತ್ತಾಗ್ತಾವಂತ. ಸುಧಾಮೂರ್ತಿ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ, ನಿಮ್ಗೆ ಗೊತ್ತದ ಇನ್ಫೋಸಿಸ್